ಹರಿ ಓಂ. ಇಲ್ಲಿಂದ ಭಗವದ್ಗೀತಾ ಕಲಿಕೆ ನಾವು ಪ್ರಾರಂಭಿಸೋಣ. ಅಧ್ಯಾಯ 1, ಶ್ಲೋಕ ಸಂಖ್ಯೆ 1. ಓಂ ಶ್ರೀಮದ್ಭಗವದ್ಗೀತಾ ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಇನ್ನು ಪದಚ್ಛೇದ ಮಾಡಿ ಹೇಳ್ತೇನೆ. ಧೃತರಾಷ್ಟ್ರ ಉವಾಚ, ದಾಗೆ ಮಹಾಪ್ರಾಣ ರು ಒತ್ತು ಕೊಟ್ಟಿದ್ದಾರೆ, ಶಾಗೆ ಟಾ ಒತ್ತು ಮತ್ತು ರಾ ಒತ್ತು. ಧೃತರಾಷ್ಟ್ರ ಉವಾಚ ವಾ ಬಗ್ಗಿದೆ. ಧರ್ಮಕ್ಷೇತ್ರೇ ತಾಕೆ ಮಹಾಪ್ರಾಣ, ಕಾಗೆ ಶಾ ಒತ್ತು ಮತ್ತು ತಾಗೆ ರಾ ಒತ್ತು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ವೇ ನೋಡಿ ಸುರ್ಲಿ ಕೊಟ್ಟಿದ್ದಾರೆ, ವೇ ಅಂತ ಹೇಳಬೇಕು. ತಾ ಬಗ್ಗಿದೆ. ಸಮವೇತ ಯುಯುತ್ಸವ ತಾದಡಿಗೆ ಸಾವತ್ತುಂಟು ಮತ್ತು ವಾದ ಹತ್ರ ವಿಸರ್ಗ ಬರುವಾಗ ಯಾವಾಗಲೂ ನಾವು ಅದನ್ನು ಹಾ ಅಂತ ಹೇಳಬೇಕು. ಕೊನೆಯಲ್ಲಿ ಬರುವಾಗ ಹಾ ಅಂತ ಹೇಳಬೇಕು. ಯುಯುತ್ಸವ ಮಾಮಕಾಫ್ ಇಲ್ಲಿ ನೋಡಿ ವಿಸರ್ಗ ಬಂದಿದೆ ಮಧ್ಯದಲ್ಲಿ, ಪದದ ಮಧ್ಯದಲ್ಲಿ ವಿಸರ್ಗ ಬರುವಾಗ ಅದರ ಮುಂದೆ ಬರುವ ಅದು ಎಲ್ಲದಕ್ಕಿಲ್ಲ. ಪಾ ಮತ್ತು ಸಾ ಈ ರೀತಿ ಬರುವ ಕೆಲವು ಅಕ್ಷರಿಗೆ ಮಾತ್ರ ಅದು ಅನ್ವಯವಾಗುತ್ತದೆ. ಮಾಮಕಾಫ್ ಪಾಂಡವಾಶ್ಚೈವ ನೋಡಿಲ್ಲಿ ಪಾ ಬಗ್ಗಿದೆ, ವಾ ಬಗ್ಗಿದೆ, ಶಾದ ಕೆಳಗಡೆ ಚಾ ಒತ್ತು ಮತ್ತು ಐವತ್ತು ಎರಡುಂಟು. ಆಗ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಇನ್ನೊಮ್ಮೆ ಹೇಳ್ತೀನಿ, ನನ್ನ ಜೊತೆಯಲ್ಲಿ ಹೇಳಿ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಈ ರೀತಿ ನೀವು 2-3 ಸಾರಿ ನೀವು ಹೇಳುವಾಗ ಶ್ಲೋಕವನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಸಂಸ್ಕೃತ ಹೇಳುವಾಗ ಪ್ರತಿಯೊಂದು ಅಕ್ಷರವನ್ನು ಕೂಡ ನಾವು ಉಚ್ಚಾರಣೆ ಮಾಡಬೇಕು. ಇನ್ನು ಅರ್ಥ ವಿವರಣೆ ಹೀಗಿದೆ. ಪಾಂಡವರು ಮತ್ತು ಕೌರವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಹೊರಟಿದ್ದಾರೆ. ಆಗ ಹುಟ್ಟುಕುರುಡನಾದ ಧೃತರಾಷ್ಟ್ರನಿಗೆ ಅಲ್ಲಿ ಆಗ ವಿಷಯವನ್ನು ತಿಳಿಯಬೇಕು. ಆಗ ಅವನು ವ್ಯಾಸಮಹಾಮುನಿಗಳು ತಮ್ಮ ಶಿಷ್ಯನಾದ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ತಾರೆ. ಆ ಮೂಲಕ ಸಂಜಯನು ಅವನಿಗೆಲ್ಲ ವಿವರಣೆಯನ್ನು ಕೊಡ್ತಾನೆ, ಯುದ್ಧ ಕ್ಷೇತ್ರದಲ್ಲಿ ಏನಾಗ್ತದೆ ಅಂತ ತಿಳ್ಕೊಂಡು. ಹಾಗೆಯೇ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ಸೇರಿದ್ದಾರೆ. ನಮ್ಮವರು ಮತ್ತು ಪಾಂಡವರು ಏನು ಮಾಡುತ್ತಿದ್ದಾರೆ ಸಂಜಯ ಅಂತ ಕೇಳ್ತಾನೆ. ಕಿಮ ಕುರುವತ ಸಂಜಯ. ಇಲ್ಲಿ ಧೃತರಾಷ್ಟ್ರನು ದೈಹಿಕವಾಗಿ ಕುರುಡ ಮಾತ್ರವಲ್ಲ, ಮಾನಸಿಕವಾಗಿಯೂ ಅವನು ಕುರುಡನಾಗಿದ್ದಾನೆ. ತನ್ನ ಮಕ್ಕಳ ಮೇಲಿನ ಅತಿ ವ್ಯಾಮೋಹದಿಂದಾಗಿ ಅವರು ಮಾಡಿದ ಎಲ್ಲ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ಅವರ ತಪ್ಪನ್ನು ಎತ್ತಿ ತೋರಿಸುವುದಿಲ್ಲ. ಆದ್ದರಿಂದ ಕುರುವಂಶವೇ ನಾಶವಾಯಿತು. ಇದರಿಂದ ನಾವು ತಿಳಿಯುವ ಪಾಠವೇನೆಂದರೆ, ಯಾರೊಂದಿಗೂ ಹೆಚ್ಚು ಅಟ್ಯಾಚ್ಮೆಂಟ್ ಇಡಬಾರದು. ನಾವು ಯಾರನ್ನು ಹೆಚ್ಚು ಪ್ರೀತಿಸುತ್ತೇವೆಯೋ ಅವರಿಂದ ನಮಗೆ ನೋವೇ ಉಂಟಾಗುತ್ತದೆ. ತಾವರ ಎಲೆಯ ಮೇಲಿನ ನೀರಿನ ಹಾಗೆ ಅಟ್ಯಾಚ್ಮೆಂಟ್ ಆಗಿ ಡಿಟ್ಯಾಚ್ ಆಗಿರಬೇಕು. ಎಲ್ಲರೊಂದಿಗೆ ಇದ್ದು ಕೂಡ ಅವರಿಂದ ಬೇರೆಯಾಗಿ ಭಗವಂತನಿಗೆ ಶರಣಾಗಿ ಅವನ ಜೊತೆಯಲ್ಲಿಯೇ ಇರಬೇಕು. ನಾವು ಕೂಡ ಅಜ್ಞಾನದಿಂದ ಧೃತರಾಷ್ಟ್ರನ ಹಾಗೆ ಹುಟ್ಟು ಕುರುಡರಾಗಿದ್ದೇವೆ. ಭಗವದ್ಗೀತೆ ನಮ್ಮನ್ನು ಜ್ಞಾನದ ಕಡೆಗೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಎಲ್ಲರೂ ಭಗವದ್ಗೀತೆಯ ಶ್ಲೋಕಗಳನ್ನು ಕಲಿತರೆ ಸಾಲದು, ಅದರ ಅರ್ಥವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಖ ಶಾಂತಿಯ ಜೀವನವನ್ನು ನಡೆಸಬೇಕು. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ, ನಾವೆಲ್ಲರೂ ಸೇರಿಕೊಂಡು ಭಗವದ್ಗೀತೆ ಕಲಿಯೋಣ. ನಾಳೆ ಅಧ್ಯಾಯ 1ರ 2ನೇ ಶ್ಲೋಕದ ಮತ್ತು ಅದರ ಅರ್ಥವನ್ನು ಕಲಿಯೋಣ.
ಸರ್ವೇ ಜನಾ ಸುಖಿನೋ ಭವಂತು. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.